ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ಜೂನ್ 17ರಿಂದ ಜುಲೈ 14ನೇ ತಾರೀಕು ತನಕ ನಿಜ ಜ್ಯೇಷ್ಠ ಮಾಸ ಪ್ರಾರಂಭವಾಗಿದೆ. ಈ ಮಾಸದಲ್ಲಿ ಎಷ್ಟೆಲ್ಲ ಒಂದು ಕಾರ್ಯಗಳು ಮಾಡ್ಬೋದು, ದೇವ್ರ ಕಾರ್ಯಗಳು ಮತ್ತು ಒಂದು ಶುಭ ಕಾರ್ಯಗಳು ಅನ್ನೋದ್ರ ಬಗ್ಗೆ ನೋಡೋಣ. ಮತ್ತು ಈ ತಿಂಗಳಲ್ಲಿ ವಿಶೇಷವಾಗಿ ಬಂದಿರೋ ಅಂತಹ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಜೂನ್ 17ನೇ ತಾರೀಕು ನಮಗೆ ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ. ಈ ಜ್ಯೇಷ್ಠ ಮಾಸ ತುಂಬ ಒಳ್ಳೆಯದೇ. ಕೆಲವರು ಈ ಮಾಸದಲ್ಲಿ ಮದುವೆ ಮಾಡೋರು ಮಾಡ್ತಾರೆ, ಮನೆ ಕಟ್ಟೋರು ಕಟ್ತಾರೆ, ಒಂದು ಭೂಮಿ ಪೂಜೆ ಮಾಡೋರು ಮಾಡ್ತಾರೆ. ಅವರವರ ಒಂದು ಹೆಸರು ಬಲದ ಮೇಲೆ ಕೇಳಿ ಈ ಕಾರ್ಯಕ್ರಮನ ಮಾಡ್ತಾರೆ ಸ್ನೇಹಿತರೆ. ಕೆಲವರು ಶುಭ ಕಾರ್ಯನೂ ಸಹ ಮಾಡ್ತಾರೆ. ಆದರೆ ಏನಂದರೆ ಕೆಲವರು ಈ ಮಾಸದಲ್ಲಿ ಕೆಲವ್ರಿಗೆ ಬರೋದಿಲ್ಲ, ಕೆಲವ್ರಿಗೆ ಬರುತ್ತೆ. ಅದರಲ್ಲೂ ಈ ಸಣ್ಣ ಪುಟ್ಟ ಪೂಜೆ ಏನಪ್ಪ ಅಂದರೆ ಈ ಒಂದು ಹೊಸ್ಲಿಕ ಪೂಜೆ ಆಗಿರ್ಬೋದು, ಮಗುಗೊಂದು ಹೆಸ್ರಿಕ ಪೂಜೆ ಆಗ್ಬೋದು, ಒಂದು ದೇವ್ರ ಕಾರ್ಯಗಳು, ಈ ಥರ ಎಲ್ಲ ಈ ಜ್ಯೇಷ್ಠ ಮಾಸದಲ್ಲಿ ಮಾಡ್ತಾರೆ ಸ್ನೇಹಿತರೆ. ಯಾಕಂದರೆ ಅಧಿಕ ಮಾಸದಲ್ಲಿ ಮಾಡೋದಿಲ್ಲ. ಅಧಿಕ ಮಾಸದಲ್ಲಿ ತುಂಬ ದೇವ್ರ ಕಾರ್ಯಗಳನ್ನ, ದೇವ್ರ ಪೂಜೆಗಳನ್ನೇ ತುಂಬ ಮಾಡೋದ್ರಿಂದ ಈ ಒಂದು ಜ್ಯೇಷ್ಠ ಮಾಸ ಏನು ಬಂದಿದೆ, ನಿಜ ಜ್ಯೇಷ್ಠ ಮಾಸ ಒಂದು ತಿಂಗಳು ಪೂರ್ತಿ ಇರುತ್ತೆ. ಇದಾದ ನಂತರ ನಮಗೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಈ ಜ್ಯೇಷ್ಠ ಮಾಸದಲ್ಲಿ ವಿಶೇಷವಾಗಿ ನಾವೊಂದು ಆರಾಧನೆ ಮಾಡಬೇಕಾಗಿರೋದು ಜ್ಯೇಷ್ಠಲಕ್ಷ್ಮಿ ಪೂಜೆನ ಆರಾಧನೆ ಮಾಡಬೇಕು ಸ್ನೇಹಿತರೆ. ಜ್ಯೇಷ್ಠಲಕ್ಷ್ಮಿ ಅಂದರೆ ಯಾರಪ್ಪ ಅಂತ ಅಂದರೆ, ಜ್ಯೇಷ್ಠಲಕ್ಷ್ಮಿ ಬಂದು ಲಕ್ಷ್ಮಿಯವರ ಅಕ್ಕ ಆಗಿರ್ತಾರೆ ಸ್ನೇಹಿತರೆ. ಲಕ್ಷ್ಮಿ ಮತ್ತು ಜ್ಯೇಷ್ಠಲಕ್ಷ್ಮಿ ಇಬ್ಬರೂ ಸಹ ಅವರು ಒಂದು ಅಕ್ಕ ತಂಗಿದಿರಾಗಿರ್ತಾರೆ. ಅವರು ಒಂದು ಸಮುದ್ರ ಏನು ಒಂದು ಮಥನದಲ್ಲಿ ದೇವರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ತಗೋಬೇಕಾದ್ರೆ ಏನು ಒಂದು ನಾರಾಯಣ ಬಂದು ಆ ಲಕ್ಷ್ಮಿನ ಇಷ್ಟಪಟ್ಟು ನಾನು ಮದುವೆ ಆಗ್ತೀನಿ ಅಂತ ಕೇಳ್ತಾರಂತೆ. ಆಗ ಲಕ್ಷ್ಮಿ ಇದ್ದವಳು, ಇಲ್ಲ ನಮ್ಮ ಅಕ್ಕನ ಮದುವೆ ಆಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ, ನಮ್ಮ ಅಕ್ಕನ ಮದುವೆ ಆದಂಥ ನಂತರನೇ ನನ್ನ ಜ್ಯೇಷ್ಠಲಕ್ಷ್ಮಿ ಏನಿದ್ದಾಳೆ ಅವಳ ಮದುವೆ ಆದ ನಂತರ ನಾನು ಮದುವೆ ಆಗ್ತೀನಿ ಅಂತ ಅಕ್ಕ ತಂಗಿ ಕಂಡೀಷನಾಗಿ ಹೇಳಿದಾಗ, ಆಗ ಆ ಅಕ್ಕನ ಮದುವೆ ಆಗೋಕ್ಕೆ ಅಂತ ಒಬ್ಬ ಋಷಿಮುನಿ ಮುಂದಕ್ಕೆ ಬರ್ತಾರಂತೆ. ಸೊ ಋಷಿಮುನಿ ಮುಂದಕ್ಕೆ ಬರೋದ್ರಿಂದ ಅಕ್ಕನ ಒಬ್ಬರು ಋಷಿಮುನಿಗಳು ಮದುವೆ ಆಗ್ತಾರಂತೆ. ಲಕ್ಷ್ಮಿನ ನಾರಾಯಣ ಸ್ವಾಮಿಯವರು ಮದುವೆ ಆಗಿ ಬರ್ತಾರಂತೆ. ಈ ಋಷಿಮುನಿಯವರ ಆಶ್ರಮದಲ್ಲಿ ಏನಾಗಿದೆ ಅಂದರೆ, ಬೆಳಗ್ಗೆ ಎದ್ದರೆ ಒಂದು ಶ್ರದ್ಧೆ, ಭಕ್ತಿ, ಹೋಮ, ಜಪ, ತಪ ಇವೆಲ್ಲ ಮಾಡಬೇಕಂತೆ. ಈ ಜ್ಯೇಷ್ಠ ದೇವಿಗೆ ಇದ್ಯಾವುದೂ ಆಗೋದಿಲ್ಲಂತೆ ಸ್ನೇಹಿತರೆ. ಜಪ ತಪ ಇವೆಲ್ಲ ಆ ಯಮ್ಮನಿಗೆ ಆಗಲ್ಲ. ಆ ಯಮ್ಮ ಏನಿದ್ರೂ ಏನೋ ಒಂದು ಕೊಳೆ ಗಲೀಜು ಒಂದು ಈ ಥರ ಒಂದು ಕಸ ಇರೋ ಜಾಗದಲ್ಲಿ ಆ ಯಮ್ಮ ಇರೋಕ್ಕೆ ಇಷ್ಟಪಡ್ತಾರಂತೆ. ಒಂದು ಸ್ವಲ್ಪ ದಿನ ಆದ ನಂತರ ಆ ಋಷಿಮುನಿಗೆ ಆ ಯಮ್ಮ ಹೇಳ್ತಾರಂತೆ, ನಾನು ಇಲ್ಲಿ ಇರೋದಿಲ್ಲ, ನನಗಿಷ್ಟ ಇಲ್ಲ ಇರೋದಕ್ಕೆ ಅಂತ. ಋಷಿಮುನಿಗಳು ಏನಕ್ಕೆ ಅಂತ ಕೇಳಿದಾಗ, ನನಗಿಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನಾನು ಸ್ವಲ್ಪ ಗಲೀಜಿರೋಂಥ ಜಾಗದಲ್ಲಿ ನಾನು ಇಷ್ಟಪಡ್ತೀನಿ ಅಂತ ಹೇಳಿದಾಗ, ನಿಮ್ಮ ಅಕ್ಕ ನಿನ್ನ ತಂಗಿ ಎಷ್ಟು ನೋಡು ಅವರು ಒಂದು ಶಿಸ್ತು ಒಂದು ಶ್ರದ್ಧೆ ಆ ಯಮ್ಮ ಇರೋದು, ನೀನು ಯಾಕೆ ಈ ಥರ ಅಂತ ಕೇಳಿದಾಗ, ಅವಳಿರತ್ತವ ನಾನಿರತ್ತವ ಅವಳಿರೋದಿಲ್ಲ, ಅವಳರು ಶಿಸ್ತೇ ಬೇರೆ ನನ್ನ ಶಿಸ್ತೇ ಬೇರೆ ಅಂತ ಕಂಡೀಷನಾಗಿ ಹೇಳ್ಬಿಟ್ಟು ಹೊಟ್ಟೋಯ್ತಾಳಂತೆ. ಸೊ ಹಂಗಾಗಿ ಅವಳು ಹೋದ್ಮೇಲೆ ನಮಗೆ ಲಕ್ಷ್ಮಿನ ನಾವು ಮನೆ ಕರ್ಸ್ಕೋಬೇಕಂತೆ ಸ್ನೇಹಿತರೆ. ಹಂಗಾಗಿ ಜ್ಯೇಷ್ಠ ದೇವಿ ಪೂಜೆನ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಮಾಡಿ ಆ ನಂತರ ನೋಡಿ ಲಕ್ಷ್ಮೀ ಪೂಜೆನ ಮಾಡ್ತಾರಂತೆ. ಜ್ಯೇಷ್ಠ ದೇವಿ ಪೂಜೆ ಮಾಡೋದ್ರ ಬಗ್ಗೆನೂ ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಹಂಗಾಗಿ ಈ ಜ್ಯೇಷ್ಠ ಮಾಸದಲ್ಲಿ ಈ ನಿಜ ಜ್ಯೇಷ್ಠ ಮಾಸ ಜೂನ್ 17ರಿಂದ ಜುಲೈ 14ವರೆಗೂ ನಿಜ ಜ್ಯೇಷ್ಠ ಮಾಸ ಅಂತ ಕರೀತಾರೆ. ಈ ಮಾಸದಲ್ಲಿ ನಾನು ಹೇಳ್ದಂಗೆ ಅವ್ರವ್ರ ಹೆಸರು ಬಲದ ಮೇಲೆ, ಒಂದು ರಾಶಿ ನಕ್ಷತ್ರದ ಮೇಲೆ ಪೂಜೆ ಮಾಡ್ಬೋದಾ, ಪೂಜೆ ಮಾಡಬಾರ್ದಾ, ಮದುವೆ ಮಾಡಬೇಕಾ, ಮದುವೆ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಪುರೋಹಿತರುಗಳು ಅವರು ಒಂದು ಡೇಟು ಟೈಮ್ಗಳ್ನ ಹಾಕ್ಕೊಡ್ತಾರೆ. ಕೆಲವೊಂದು ಪೂಜೆ ನಾನು ಹೇಳ್ದಂಗೆ ಒಂದು ದೇವ್ರ ಕಾರ್ಯ, ಒಂದು ಸೇವೆ ಮಾಡೋದಾಗಲಿ, ಒಂದು ಕತೆ ಓದಿಸೋದು, ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದು, ಒಂದು ಅಂಗಡಿ ಪೂಜೆ, ಒಂದು ಭೂಮಿ ಪೂಜೆ, ಒಂದು ಹೊಸ್ಲು ಪೂಜೆ, ಈ ಥರ ತುಂಬ ಪೂಜೆಗಳಿರುತ್ತೆ. ಈ ಸಣ್ಣ ಪುಟ್ಟ ಪೂಜೆಗಳನ್ನೆಲ್ಲ ನಾವು ಒಂದು ಟೈಮುಗಳಿಗೆ ನೋಡಿ ಮಾಡ್ಕೋಬೋದು. ಅದರಲ್ಲೂ ಪಾಯ ಪೂಜೆನೂ ಸಹ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಮಾಡ್ತಾರೆ. ವಿಶೇಷವಾಗಿ ಮಾಡೋದು ಅಂದರೆ ನೋಡಿ, ಒಂದು ಮಾಘ ಮಾಸ, ಕಾರ್ತಿಕ ಮಾಸ, ಶ್ರಾವಣ ಮಾಸದಲ್ಲಿ ಒಂದು ರಾಜಯೋಗ ಅಂತ ಬರುತ್ತೆ. ಆಗ ರಾಜ ದರ್ಬಾರ್ ಮಾಡ್ತಾ ಇರ್ತಾರಂತೆ ಸ್ನೇಹಿತರೆ. ಆ ಸಮಯದಲ್ಲಿ ಕೆಲವರೆಲ್ಲ ಪಾಯ ಪೂಜೆ ಮಾಡಿದ್ರೆ ಬೇಗ ಮನೆ ಕಟ್ಬೋದು ಅಂತ ಹೇಳಿ ಕೆಲವರು ಈ ಒಂದು 5 ವರ್ಷದಲ್ಲಿ ಒಂದು 4-5 ಮಾಸ ಬರುತ್ತೆ. ಆ ಮಾಸಗಳಲ್ಲಿ ಮಾತ್ರ ಈ ಕೆಲವರು ಒಂದು ಭೂಮಿ ಪೂಜೆನ ವಿಶೇಷವಾಗಿ ಮಾಡ್ತಾರೆ. ಸೊ ಹಂಗಾಗಿ ಈ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಲಕ್ಷ್ಮಿ ಪೂಜೆನ ವಿಶೇಷವಾಗಿ ಮಾಡ್ತಾರೆ. ಈ ಜ್ಯೇಷ್ಠ ಮಾಸದಲ್ಲಿ ತುಂಬ ಮುಖ್ಯವಾಗಿ
ನಿರ್ಜಲ ಏಕಾದಶಿ ಬಂತು ಮೊನ್ನೆ 25ನೇ ತಾರೀಕು. ತುಂಬ ಒಂದು ಪವರ್ಫುಲ್ ಆದಂತಹ ಒಂದು ಏಕಾದಶಿ ಆಗಿದೆ. ಈಗ 29ನೇ ತಾರೀಕು ಏನು ಒಂದು ಕಾರ ಹುಣ್ಣಿಮೆ ಅಂತ ಬಂದಿದೆ, ಇಲ್ಲ ಜ್ಯೇಷ್ಠ ಹುಣ್ಣಿಮೆ ಅಂತ ಬಂದಿದೆ ನೋಡಿ ಸ್ನೇಹಿತರೆ, ಅದು ತುಂಬ ಒಂದು ಪವರ್ಫುಲ್ ಆಗಿದೆ. ಜೂನು ಏನು 29ನೇ ತಾರೀಕು ಸೋಮವಾರ 3 ಗಂಟೆ 6 ನಿಮಿಷಕ್ಕೆ ಅದು ಪ್ರಾರಂಭ ಆದರೆ, ಮಂಗಳವಾರ 30ನೇ ತಾರೀಕು ಬೆಳಗಿನ ಜಾವ 5 ಗಂಟೆ 29 ನಿಮಿಷಕ್ಕೆ ಇದು ಮುಕ್ತಾಯ ಆಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಕಾರ ಹುಣ್ಣಿಮೆ ಬಗ್ಗೆ ಪೂರ್ತಿ ವಿಡಿಯೋ ಮಾಡಿದ್ದೀನಿ. ಮತ್ತೇನೋ ಹೇಳ್ತಿದ್ದೀನಿ, ನಾಳೆನೇ ವಿಶೇಷವಾಗಿ ಈ ಹುಣ್ಣಿಮೆ ಇರೋದ್ರಿಂದ ವಟ ಸಾವಿತ್ರಿ ವ್ರತನೂ ಮಾಡ್ತಾರೆ. ಈ ವಟ ಸಾವಿತ್ರಿ ವ್ರತ ಮಾಡೋದ್ರಿಂದ ಗಂಡನ ಆಯುಷ್ಷು, ಆರೋಗ್ಯ, ಸಂಪತ್ತು, ಕೀರ್ತಿ ಎಲ್ಲ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರೂ ಒಂದು ಆಲದ ಮರಕ್ಕೆ ವಿಶೇಷವಾಗಿ ಈ ವಟ ಸಾವಿತ್ರಿ ಇವರು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ತನ್ನ ಗಂಡನ ಪ್ರಾಣನ ಉಳಿಸ್ಕೊಂಡಂತಹ ಒಂದು ದಿವಸನೂ ಆಗಿರುತ್ತೆ. ಪ್ರತಿಯೊಬ್ಬರು ಈ ಹುಣ್ಣಿಮೆ ದಿವಸ ಪೂಜೆಗಳನ್ನ ಮಾಡ್ಕೊಳ್ಳಿ. ಮತ್ತು ಅವತ್ತು ನಾನು ಹೇಳ್ದಂಗೆ ನೇಗಿಲುಗಳ್ನ ಒಂದು ಏನು ಉಳುಮೆಗೆ ಸಂಬಂಧಪಟ್ಟಂತಹ ಒಂದು ದನಗಳು, ಎತ್ತುಗಳು ಇವ್ರನ್ನೆಲ್ಲ ಒಂದು ಪೂಜೆ ಮಾಡಿ, ಒಂದು ಆರಾಧನೆ ಮಾಡಿ, ಭೂಮಿ ತಾಯಿಗೆ ಉಳುಮೆ ಮಾಡುವಂತಹ ಪವಿತ್ರವಾದಂತಹ ದಿನ ಆಗಿದೆ. ನಾವು ಒಂದು ಬೀಜ ಹಾಕಿದ್ರೆ ಫಲ ಕೊಡೋ ಅಂತಹ ಈ ಒಂದು ದಿವಸ ಕೆಲವರೆಲ್ಲ ಉಳುಮೆ ಮಾಡಿ ಬೀಜನ ಬಿತ್ತನೆ ಮಾಡ್ತಾರೆ ಸ್ನೇಹಿತರೆ. ಈ ಜ್ಯೇಷ್ಠ ಮಾಸದಲ್ಲಿ ಎಷ್ಟೆಲ್ಲ ಕಾರ್ಯಗಳು ಬಂದಿದೆ ನೋಡಿ ಸ್ನೇಹಿತರೆ. ತುಂಬ ಒಂದು ಪವಿತ್ರವಾದಂತಹ ಈ ಮಾಸ ಅಂತಲೇ ನಾವು ಹೇಳ್ಬೋದು. ಜೂನ್ 17ನೇ ತಾರೀಕು ನಮಗೆ ನಿಜ ಜ್ಯೇಷ್ಠ ಮಾಸ ಒಂದು ಪ್ರಾರಂಭ ಆಗುತ್ತೆ. ಮತ್ತು ಜೂನು ನಾನು ಯಾವಾಗಲೇ ಹೇಳ್ದಂಗೆ 25ನೇ ತಾರೀಕು ನಿರ್ಜಲ ಏಕಾದಶಿ ಬಂದಿದೆ. ಜೂನ್ 29ನೇ ತಾರೀಕು ಬಂದು ಹುಣ್ಣಿಮೆ ಬಂದಿದೆ. ಮತ್ತು ಜುಲೈ 3ನೇ ತಾರೀಕು ಬಂದು ಸಂಕಷ್ಟಹರ ಚತುರ್ಥಿ ಬಂದಿದೆ. ಮತ್ತು ತಿರ್ಗಾ ಜುಲೈ 10ನೇ ತಾರೀಕು ಬಂದು ಯೋಗಿ ಏಕಾದಶಿ ಅಂತ ಬಂದಿದೆ. ಯೋಗಿ ಏಕಾದಶಿನೂ ತುಂಬ ಪವರ್ಫುಲ್ ಆದಂಥ ಏಕಾದಶಿ ಆಗಿದೆ. ಮತ್ತು ಜುಲೈ 15ನೇ ತಾರೀಕು ನಮಗೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಇಷ್ಟೆಲ್ಲ ನೋಡಿ ಜೂನ್ ತಿಂಗಳಲ್ಲೇ ಬರುವಂತಹ ಮುಖ್ಯವಾದ ದಿನಗಳಾಗಿದೆ. ಜೂನ್ 17ನೇ ತಾರೀಕು, ಜೂನ್ 25ನೇ ತಾರೀಕು, ಜೂನ್ 29 ಮತ್ತು ಜುಲೈ 3ನೇ ತಾರೀಕು ಸಂಕಷ್ಟಹರ ಚತುರ್ಥಿಯಾಗಿದೆ. ಮತ್ತು ಜುಲೈ 10ನೇ ತಾರೀಕು ಯೋಗಿ ಏಕಾದಶಿ. ಮತ್ತು 14ರಿಂದ ನಮಗೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಈ ಆಷಾಢ ಮಾಸದಲ್ಲಿ ಕೆಲವರು ಲಕ್ಷ್ಮೀ ಪೂಜೆನ, ವೈಭವ ಲಕ್ಷ್ಮೀ ಪೂಜೆನ ಆರಾಧನೆ ಮಾಡೋರು, ಒಂದು ವ್ರತ ಪೂಜೆಗಳನ್ನ ಮಾಡೋ ಅಂಥವ್ರು ಲಕ್ಷ್ಮೀ ಪೂಜೆ, ಚಾಮುಂಡಿ, ದುರ್ಗೆ, ಮಹೇಶ್ವರಮ್ಮ, ಚೌಡಿ ಈ ಥರ ಎಲ್ಲ ದುರ್ಗೆ ದೇವಿಗಳನ್ನ ಆರಾಧನೆ ಮಾಡಿ ಅವ್ರುಗಳಿಗೆಲ್ಲ ಮಡ್ಲಕ್ಕಿ ಕೊಟ್ಕೊಂಬರೋ ಅಂಥ ಕಾರ್ಯಕ್ರಮನ ಈ ಆಷಾಢ ಮಾಸದಲ್ಲಿ ತುಂಬ ಮಾಡ್ತಾರೆ. ಯಾವುದೇ ಒಂದು ಕಾರ್ಯನೂ ಸಹ ಈ ಒಂದು ಆಷಾಢ ಮಾಸದಲ್ಲಿ ಮಾಡೋದಿಲ್ಲ. ಇದ್ರ ಬಗ್ಗೆನೂ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ. ಮುಖ್ಯವಾಗಿ ಈ ಜ್ಯೇಷ್ಠ ಮಾಸದಲ್ಲಿ ಈ 3 ದೇವರನ್ನು ತುಂಬಾ ಒಂದು ಆರಾಧನೆ ಮಾಡಬೇಕು ಸ್ನೇಹಿತರೆ. ಈ ದೇವರುಗಳ್ನ ಆರಾಧನೆ ಮಾಡೋದ್ರಿಂದ ನಮಗೆ ಕೋಟಿ ಕೋಟಿ ಫಲ ಸಿಕ್ಕುತ್ತೆ. ಏನಕ್ಕಪ್ಪ ಅಂತ ಅಂದರೆ, ಮುಖ್ಯವಾಗಿ ನೋಡಿ, ಭಾನುವಾರ ಸೂರ್ಯ ದೇವನ ನಾವೊಂದು ಆರಾಧನೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತಂತೆ. ಸೂರ್ಯ ದೇವನಿಗೆ ಬೆಳಗ್ಗೆ ಎದ್ದು ನಾವು ಈ ಜ್ಯೇಷ್ಠ ಮಾಸದಲ್ಲಿ ದಿನ ಓಂ ಹೃದಯ ಈ ಸೂರ್ಯ ದೇವನ ಒಂದು ಪೂಜೆ ಆರಾಧನೆ ನೀವು ಮಾಡ್ಕೊಳ್ತಾ ಬನ್ನಿ. ಮತ್ತು ಶನೇಶ್ವರ ಸ್ವಾಮಿ ಪೂಜೆ ಮಾಡೋದ್ರಿಂದ ವಿಶೇಷವಾದಂತಹ ಫಲ ಸಿಕ್ಕುತ್ತೆ. ಮತ್ತು ಎಳ್ಳೆಣ್ಣೆನ ನೀವು ದೇವಸ್ಥಾನಕ್ಕೆ ಈ ಜ್ಯೇಷ್ಠ ಮಾಸದಲ್ಲಿ ಒಂದಿನ ಆದರೂ ನೀವು ಕೊಡಲೇಬೇಕು ಸ್ನೇಹಿತರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತ ಅಂದರೆ, ಮಂಗಳವಾರ ಹನುಮಂತ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ ಅವರೊಂದು ಪೂಜೆ ಆರಾಧನೆ ಮಾಡಿ ಹನುಮಾನ್ ಚಾಲೀಸ್ನ ಎಷ್ಟು ನಿಮ್ಗಾಗುತ್ತೋ ಅಷ್ಟು ಪ್ರತಿನಿತ್ಯ ನೀವು ಒಂದು ಹನುಮಾನ್ ಚಾಲೀಸ್ನ ಪಠನೆ ಹೇಳ್ಕೊಳ್ತಾ ಬನ್ನಿ. ಯಾಕಂದರೆ ಹನುಮಾನ್ ಚಾಲೀಸ್ ಹೇಳೋದ್ರಿಂದ ಎಷ್ಟು ಒಂದು ನೆಗೆಟಿವ್ ಹೋಗಿ ಅಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ. ಒಂದು ನಮಗೆ ಕಷ್ಟಗಳೆಲ್ಲ ಕಳೆದೋಗ್ಬಿಡುತ್ತೆ. ಅಷ್ಟೊಂದು ಸುಖ ಸಂಪತ್ತು ಕೊಡೋ ಅಂತಹ ಒಂದು ಈ ಹನುಮಾನ್ ಚಾಲೀಸ ಅಷ್ಟು ಒಂದು ಒಳ್ಳೆಯದಾಗಿದೆ ಸ್ನೇಹಿತರೆ. ಮತ್ತು ವಿಷ್ಣು ಸಹಸ್ರನಾಮನ ನೀವು ಪ್ರತಿನಿತ್ಯ ಮನೇಲಿ ಹೇಳೋಕ್ಕಾಗಲಿಲ್ಲ ಅಂದರೆ ನೀವು ಒಂದು ಕ್ಯಾಸೆಟ್ ಮುಖಾಂತರನೋ ಒಂದು ಮೊಬೈಲಲ್ಲೂ ನೀವು ಹಾಕ್ಕೊಳ್ಳೋದ್ರಿಂದನೂ ನಿಮಗೆ ತುಂಬ ಫಲ ಸಿಕ್ಕುತ್ತೆ. ಮತ್ತು ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಎಲೆ ಹಾರನ ಹಾಕಬೇಕಂತೆ ಸ್ನೇಹಿತರೆ. ಮಂಗಳವಾರ ಹನುಮಾನ್ ಚಾಲೀಸ್ ಹೇಳಿ ಆಂಜನೇಯ ಸ್ವಾಮಿಗೆ ಎಲೆ ಹಾರ ಹಾಕೋದ್ರಿಂದ
ನಿಮಗೆ ಸಕಲ ಸಮೃದ್ಧಿಯಾಗಿ ಕಾರ್ಯಸಿದ್ಧಿಯಾಗಿ ಜಯ ಕೊಡುವಂಥ ಅಷ್ಟೊಂದು ಪವರ್ಫುಲ್ ಅಂತ ಎಲೆ ಆರಗೆ ಅಷ್ಟೊಂದು ಪವರ್ಫುಲ್ಲು. ಮತ್ತು ವಿದ್ಯಾಭ್ಯಾಸಕ್ಕೆ, ಮದುವೆ ಆಗದೇ ಇರೋ ಮಕ್ಕಳು ಮತ್ತು ಉದ್ಯೋಗ ಕೆಲಸನೇ ಸಿಕ್ಕಿಲ್ಲ ಅಂತ ಒದ್ದಾಡ್ತಾರಲ್ಲ ಅಂಥವರು ಮಂಗಳವಾರ ತಪ್ಪದೇನೆ ಈ ಎಲೆ ಹಾರ ಹಾಕೋದ್ರಿಂದ ಅವ್ರಿಗೆ ಜಯ ಖಂಡಿತ ಸಿಕ್ಕುತ್ತೆ. ನೀವು ಇಷ್ಟು ವಾರ ಅಂತ ಸಂಕಲ್ಪ ಮಾಡಿ ಆಂಜನೇಯನಿಗೆ ಒಂದು ಎಲೆ ಹಾರ ಹಾಕಿ. ಮತ್ತು ಹುಣ್ಣಿಮೆ ನಾಳೆ ಬಂದಿರೋದು ಕಾರ ಹುಣ್ಣಿಮೆ ಅಂತಲೂ ಕರೀತಾರೆ, ಭೂಮಿ ಹುಣ್ಣಿಮೆ ಅಂತ ಕರೀತಾರೆ, ಜ್ಯೇಷ್ಠ ಹುಣ್ಣಿಮೆ ಅಂತ ಕರೀತಾರೆ. ಯಾಕಂದರೆ ಜ್ಯೇಷ್ಠ ಮಾಸದಲ್ಲಿ ಬಂದಿರೋಂತಹ ಈ ಹುಣ್ಣಿಮೆಯನ್ನು ನಾನಾ ರೀತಿಯಲ್ಲಿ ಕರೀತಾರೆ ಸ್ನೇಹಿತರೆ. ಆವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸೋವಂಥವ್ರು ಮಾಡಿಸ್ಬೋದು. ಇಲ್ಲ ಮಾಡೋ ಕಡೆ ಹೋಗಿ ಅವರು ಒಂದು ಆ ಸ್ವಾಮಿ ದರ್ಶನ ಮಾಡಿ ಅವರೊಂದು ಆಶೀರ್ವಾದ ತಗೊಂಡು ಒಂದು ಪ್ರಸಾದ ಸ್ವೀಕರಿಸಿ ಮನೆಯವರೆಲ್ಲ ತಿನ್ನೋದ್ರಿಂದನೂ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಈ ಜ್ಯೇಷ್ಠ ಮಾಸ 50-50 ಇದೆ. ಕೆಲವರು ಕಾರ್ಯ ಮಾಡ್ತಾರೆ, ಕೆಲವರು ಕಾರ್ಯ ಮಾಡಲ್ಲ. ಅವರ ಹೆಸರು ಬಲದ ಮೇಲೆ ಅವರು ಒಂದು ಜಾತಕದ ಮೇಲೆ ನೀವು ಒಂದು ಹಾಕ್ಸ್ಕೊಂಡು ನೀವು ಕಾರ್ಯಗಳನ್ನ ಮಾಡ್ಬೋದು ಸ್ನೇಹಿತರೆ. ವಿಶೇಷವಾಗಿ ಜ್ಯೇಷ್ಠ ದೇವಿ ಪೂಜೆ ಮಾಡೋವಂಥವ್ರು ಏನು ಒಂದು ದಾರಿದ್ರ್ಯ ಎಲ್ಲ ಹೋಗುತ್ತೆ ನಿಮ್ಮ ಮನೆಗೆ ಅಂತ ಹೇಳಿ ಕೆಲವರು ಸಂಪ್ರದಾಯವಾಗಿ ಮಾಡ್ಕೊಂಬಂದಿರೋಂಥವ್ರು ಜ್ಯೇಷ್ಠ ದೇವಿ ಪೂಜೆನ ಮಾಡ್ಕೊಂಬರ್ತಾರೆ. ಅದು ಯಾವ ಥರ ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಏನು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಬಂದಿದೆ ಅವರು ಪ್ರತಿಯೊಬ್ಬರೂ ಈ ಒಂದು ಏನು ಒಂದು ಜ್ಯೇಷ್ಠ ಮಾಸನ ಉಪಯೋಗಿಸ್ಕೊಳ್ಳಿ. ಮುಖ್ಯವಾಗಿ ಶನಿದೇವ, ಸೂರ್ಯದೇವ, ಹನುಮಂತ ಮತ್ತು ಮನೆ ದೇವರಿಗೆ ಒಂದು ದಿನ ಆದರೂ ಜ್ಯೇಷ್ಠ ಮಾಸದಲ್ಲಿ ಹೋಗಿ ಬರಲೇಬೇಕಂತೆ ಸ್ನೇಹಿತರೆ. ನೀವು ಖಂಡಿತ ಈ ಒಂದು ನಿಮ್ಮ ಮನೆಗಳಿಗೆ ಹೋಗಿ ಬನ್ನಿ. ಮತ್ತು ನಾಳೆ ಏನು ವಿಶೇಷವಾಗಿ ಬಂದಿರೋ ಅಂಥ ಹುಣ್ಣಿಮೆ ಸೋಮವಾರ ಪೂರ್ತಿ ಸಿಕ್ಕಿದೆ. ಬೆಳಗಿನ ಜಾವ 3 ಗಂಟೆ 6 ನಿಮಿಷಕ್ಕೆ ಪ್ರಾರಂಭ ಆದರೆ ಮಂಗಳವಾರ 30ನೇ ತಾರೀಕು ಬೆಳಗಿನ ಜಾವ 5 ಗಂಟೆ 29 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ನಿಮಗೆ ಚಂದ್ರೋದಯ ನೋಡಿ ಸ್ನೇಹಿತರೆ, ನಾಳೆ ಸೋಮವಾರ 6 ಗಂಟೆ 35 ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ. ನೀವು ಚಂದ್ರನಿಗೊಂದು ಪೂಜೆ ಮಾಡಿ ಆಜ್ಞೆ ನೀಡ್ಬೋದು. ಪ್ರತಿಯೊಂದು ಪೂಜೆಯಲ್ಲೂ ಒಂದು ಫಲ ಇದೆ. ಅದರಲ್ಲೂ ವಿಶೇಷವಾಗಿ ಚಂದ್ರದೇವನ ಸಕಲ ಕಷ್ಟಗಳನ್ನು ಮೇಲಿಂದ ನಮಗೆ ನಿವಾರಣೆ ಮಾಡ್ತಾನೆ. ಹಂಗಾಗಿ ಹಾಲು ಮತ್ತು ಒಂದು ಅಕ್ಕಿ, ಸಕ್ಕರೆ ಎಲ್ಲ ಬಿಳಿಯಾಗಿರೋ ಒಂದು ಪದಾರ್ಥದಿಂದ ನಾವು ಆ ಸ್ವಾಮಿಗೆ ಒಂದು ಖೀರನ್ನು ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ಬೆಲ್ಲಕ್ಕಿಂತ ಸಕ್ಕರೆ ಪಾಯಸ ಮಾಡಿ ಇಡೋದ್ರಿಂದ ನಿಮ್ಮ ಇಷ್ಟಾರ್ಥ ವೃದ್ಧಿಯಾಗುತ್ತೆ. ಇಷ್ಟಾರ್ಥ ಎಲ್ಲ ನಿಮ್ಗೆ ಈಡೇರುತ್ತೆ ಸ್ನೇಹಿತರೆ. ಹಂಗಾಗಿ ಈ ಒಂದು ಜ್ಯೇಷ್ಠ ಮಾಸ ಬಂದಿರೋದ್ರಿಂದ ಈ ಜ್ಯೇಷ್ಠ ಮಾಸದಲ್ಲಿ ಇಷ್ಟೊಂದು ವಿಶೇಷವಾದ ಒಂದು ಕಾರ್ಯಕ್ರಮಗಳು ಬಂದಿದೆ. ನಿಮ್ಗೆ ಈ ಎಲ್ಲ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ.